ಸೊ ನೋಡಿ ಸ್ನೇಹಿತರೆ, ಜೆನ್ಸಿ ಕಿಡ್ಸು ಯಾರ್ಯಾರೆಲ್ಲ ಇದನ್ನ ನೋಡಿದೀರಾ, ಇದನ್ನ ಯಾರು ನೋಡಕ್ ಸಾಧ್ಯ ಇಲ್ಲ. ಮೆನುನೇ ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ ಮೆನು ಯಾವ ತರ ಇದೆ ಅಂತ. ಇಲ್ಲಿ ಸಿಗೋ ಪ್ಯಾನ್ ಕೇಕ್ ನ ಮಾತ್ರ ಮಿಸ್ ಮಾಡಬೇಡಿ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ಡಿಪ್ಸ್ ಜೊತೆ ತಿನ್ನೋದಕ್ಕೆ ತುಂಬಾನೇ ಮಜಾ ಬರುತ್ತೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಸಹಕಾರ್ ನಗರ್ ಫಸ್ಟ್ ಮೈನ್ ರೋಡ್ ಹತ್ರ ಇದ್ದೀನಿ. ಸೊ ಇಲ್ಲಿ ಒಂದು ಸ್ಪೆಷಲ್ ಆಗಿರೋ ಕೆಫೆಗೆ ಬಂದಿದ್ದೀನಿ. ಈ ಕೆಫೆಲಿ ಎರಡೆರಡು ಬೆನಿಫಿಟ್. ಒಂದು ಫುಡ್ ತಿನ್ಬೋದು, ಇನ್ನೊಂದು ಬೇಕಾದಷ್ಟು ಬುಕ್ಸ್ ಇದೆ. ಯಾವ ಬುಕ್ಸ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಓದ್ಬೋದು. ಒಂಥರ ಲೈಬ್ರರಿ ತರ, ಒಂಥರ ಕೆಫೆ ತರ. ಈ ಕೆಫೆ ಹೆಸರು ಬಂದು ಕಿತಾಬ್ ಕೆಫೆ ಅಂತ. ಕಿತಾಬ್ ಅಂದ್ರೆ ಪುಸ್ತಕ, ಪುಸ್ತಕಗಳ ಕೆಫೆ. ಬೇಕಾದಷ್ಟು ಪುಸ್ತಕ ಇದೆ, ಒಳ್ಳೆ ಒಳ್ಳೆ ಫುಡ್ ಇರುತ್ತೆ ತಿನ್ನೋದಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಆಂಬಿಯನ್ಸ್ ಅಂತೂ ಸಖತ್ ಇಷ್ಟ ಆಯ್ತು. ಜಾಗ ಚಿಕ್ಕದಾದ್ರು ಆಂಬಿಯನ್ಸ್ ಮಾತ್ರ ಮಸ್ತಾಗಿದೆ. ಬನ್ನಿ ತೋರಿಸ್ತೀನಿ, ಒಳಗಡೆ ಹೋಗೋಣ. ಸೊ ಸ್ನೇಹಿತರೆ, ಈ ಕಿತಾಬ್ ಕೆಫೆ ಒಳಗಡೆ ಒಂಥರ ಶಾಂತವಾಗಿರುತ್ತೆ. ಸೊ ಸ್ನೇಹಿತರೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ. ಸೊ ನೋಡಿ ಸ್ನೇಹಿತರೆ, ಜೆನ್ಸಿ ಕಿಡ್ಸು ಯಾರ್ಯಾರೆಲ್ಲ ಇದನ್ನ ನೋಡಿದೀರಾ, ಇದನ್ನ ಯಾರು ನೋಡಕ್ ಸಾಧ್ಯ ಇಲ್ಲ. ಇದು ಮುಂಚೆ ವೆಯ್ಟ್ ಮಾಡ್ತಿದ್ದಕ್ಕೆ ಒಂದು ಬಟ್ ಅಂತಾರೆ, ಆ ಥರ ಬಟ್. ಇದು 500 ಗ್ರಾಮ್, ಹಾಫ್ ಕೆ ಜಿದ್ ಬಟ್ಟು. ಹಲೋ, ಯು ವಾಂಟ್ ಸ್ಪೀಕ್ ಸಮಥಿಂಗ್? ಸೊ ಇಲ್ಲಿ ನೋಡಿ, ಇದು 1 ಕೆ ಜಿ ಬಟ್ಟು ನೋಡಿ. ಜೆನ್ಸಿ ಕಿಡ್ಸ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಒಂಥರ ರೆಟ್ರೋ ಸ್ಟೈಲಲ್ಲಿದೆ. ರೇಡಿಯೋ ಮತ್ತು ಬುಕ್ಸ್ ಇದೆ, ಎಲ್ಲ ಕಡೆ ಬುಕ್ಸು. ಸೊ ನೋಡಿ, ಇಲ್ಲೆಲ್ಲ ಬಂದರೆ ನೋಡಿ ಮೆನುನೇ ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ ಮೆನು ಯಾವ ಥರ ಇದೆ ಅಂತ. ಒನ್ಸ್ ಅಪಾನ್ ಎ ಮೆನು. ಏನು ಗುರು ಇದು ಹೆಸರು? ಸೊ ನೋಡಿ, ಫುಡ್ ಎಲ್ಲ ನೋಡಿ ಈ ಥರ ಇರುತ್ತೆ. ಫುಡ್ಡು ನೋಡಿ ಈ ಥರ ಇರುತ್ತೆ. ಸೊ ಪ್ರೈಸಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಫುಡ್ದು ಹ್ಯಾರಿ ಪಾಟರ್ ಅಂತೆ, ಲೆಟ್ ಲೈವ್. ಏನಪ್ಪ ಇದು? ಚಿಲ್ಡ್ ಬೀನ್ಸ್ ಆ್ಯಂಡ್ ಬ್ರೀವ್ಸು. ನೋಡಿ ಫುಡ್ಡು ನೋಡಿ ಈ ಥರ ಇರುತ್ತೆ. ಕೂಲಾಗಿದೆ, ಶಾಂತವಾಗಿದೆ. ಇಲ್ಲಿ ನೋಡಿ. ಸೊ ಇದೇನು ಗುರು ಇದು? ಖಲೀಲ್ ಗಿಬ್ರಾನ ಯಾವುದ್ಯಾವುದೋ ಪುಸ್ತಕ ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಇದೆ ಪುಸ್ತಕ. ಒಂಥರ ರೆಟ್ರೋ ಸ್ಟೈಲಲ್ಲಿ ಇದೆ. ಇಲ್ಲೊಂದು ಮಿರರ್ ಇದೆ. ಆಮೇಲೆ ಬೇರೆ ಏನಿದೆ? ಬನ್ನಿ ಈ ಕಡೆ ಹೋಗೋಣ. ಸೊ ಆಂಬಿಯನ್ಸ್ ನೋಡಿ, ಆಂಬಿಯನ್ಸ್ ಈ ಥರ ಇರುತ್ತೆ. ಸೊ ಈ ಕಡೆ ಎಲ್ಲ ಬುಕ್ಸು, ಪೂರ್ತಿ ಬುಕ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂತ ನೋಡೋಣ ಬನ್ನಿ ಫಸ್ಟಿಂದ. ಸೊ ಇಲ್ಲಿ ನಮಗೆ ಹಾಫ್ ಬಾಯ್ಲ್ಡ್ ತವಾ ಎಗ್ ಫ್ರೈ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಚೀಸ್ ಟೊಮ್ಯಾಟೊ ಅಂತ ಕೊಟ್ಟಿದ್ದಾರೆ. ಒಳಗಡೆ ಫುಲ್ಲು ಚೀಸ್ ಹಾಕ್ಬಿಟ್ಟು ಈ ಟೊಮ್ಯಾಟೊ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಮಶ್ರೂಮ್ಸ್ನ ಗ್ರಿಲ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಇದನ್ನ ನೋಡ್ತಾ ಇದ್ದೀರಲ್ಲ, ಇದು ಚಿಕನ್ ಸಾಸೇಜು. ನಾನು ಫಸ್ಟ್ ಟೈಮ್ ತಿಂತಾ ಇರೋದಿದು. ಅದ್ರ ಜೊತೆಗೆ ಪೊಟ್ಯಾಟೊ ಫ್ರೈ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬ್ರೆಡ್ ಜಾಮ್ ಕೊಟ್ಟಿದ್ದಾರೆ. ಫಸ್ಟು ಬ್ರೆಡ್ ಜಾಮಿಂದಾನೇ ತಿನ್ನೋಣ. ನಾನು ಸ್ಕೂಲ್ ಡೇಸ್ ನೆನ್ಪು ಬರ್ತಾ ಇದೆ ಗುರು, ಈ ಬ್ರೆಡ್ ತಿಂತಾ ಇದ್ರೆ ತುಂಬಾ ಸಾಫ್ಟ್ ಆಗಿತ್ತು. ಸೊ ಜೊತೆಯಲ್ಲಿ ಈ ಟೊಮ್ಯಾಟೊ ಚೀಸ್ ಅಂತ ಕೊಟ್ಟಿದ್ದಾರಲ್ಲ, ಇದೇನೋ ಒಂಥರ ಸ್ವಲ್ಪ ವಿಚಿತ್ರವಾಗಿತ್ತು. ತಿನ್ನೋಣ ಅಂತ ತಿಂದೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಚೀಸ್ ಫಿಲ್ ಮಾಡಿ ಟೊಮ್ಯಾಟೊ ಒಳಗಡೆ ಕೊಟ್ಟಿದ್ದಾರೆ. ಸೊ ತಿನ್ನೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿತ್ತು. ಎಲ್ಲ ಅಮೇರಿಕನ್ ಫುಡ್ಡು. ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಲ್ಲ, ಸಾಸೇಜ್ ಅಂತ, ಚಿಕನ್ ಸಾಸೇಜು. ಈ ಚಿಕನ್ನ ಕ್ಲೀನಾಗಿ ಪ್ರೋಸೆಸ್ ಮಾಡಿ ಅದನ್ನು ಪುಡಿ ಮಾಡಿ ಅದನ್ನು ಸಾಸೇಜ್ ಥರ ಮಾಡಿಕೊಡ್ತಾರೆ. ತುಂಬ ಟೇಸ್ಟಾಗಿತ್ತು. ಜೊತೆಯಲ್ಲಿ ಈ ಪ್ಯಾನ್ ಕೇಕು ನನಗೆ ತುಂಬಾ ಫೇವ್ರೇಟ್ ಅಂತ ಅನ್ನಿಸ್ಬಿಡ್ತು. ತುಂಬ ಚೆನ್ನಾಗಿತ್ತು. ಫಸ್ಟು ಹಾಗೆ ತಿಂದು ನೋಡಿದೆ. ಹಾಗೆ ತಿನ್ನೋದಕ್ಕೆ ನಾರ್ಮಲ್ ಟೇಸ್ಟಲ್ಲಿತ್ತು. ಅವ್ರು ಕೊಟ್ಟಿರೋ ಈ ಡಿಪ್ಸ್ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿತ್ತು. ಕಂಪ್ಲೀಟ್ಲಿ ಇದೊಂಥರ ಸ್ವೀಟ್ ಆಗಿರುತ್ತೆ. ಫುಲ್ಲು ಸಾಫ್ಟ್ ಆಗಿರೋದ್ರಿಂದ ತಿನ್ನೋದಕ್ಕೆ ಒಳ್ಳೆ ಮಜಾ ಇರುತ್ತೆ. ಸೊ ಫೈನಲಿ ಒಂದು ಆರೆಂಜ್ ಜ್ಯೂಸಿಂದ ಫುಡ್ನ ಕೂಡ ಎಂಡ್ ಮಾಡಿದೆ. ಆರೆಂಜ್ ಜ್ಯೂಸು ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ, ಯಾವುದೇ ಫ್ಲೇವರ್ಸ್ ಆ್ಯಡ್ ಮಾಡಿದೆ, ಶುಗರ್ ಆ್ಯಡ್ ಮಾಡಿದೆ, ಚೆನ್ನಾಗಿ ಕೊಟ್ಟಿದ್ರು. ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಕಿತಾಬ್ ಕೆಫೆಯ ಒಂದು ರಿವ್ಯೂ. ಹೇಗೆ ಅನ್ನಿಸ್ತು ನಿಮಗೆ? ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆದರೆ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.